Hello. Hello students, welcome back to SciMath videos. This is a short video on how to effectively manage time in maths examination. ತುಂಬ ಸತಿ ನಮಗೆ ಮ್ಯಾಥ್ಸ್ ಎಕ್ಸಾಮಲ್ಲಿ ಕೇಳಿಬರೋ ವಿಷಯ ಏನಂದರೆ ಕಷ್ಟ ಸರ್ ತುಂಬ ನನಗೆ ಟೈಮ್ ಮ್ಯಾನೇಜ್ ಮಾಡೋಕ್ಕಾಗಿಲ್ಲ, ಲೆಂತಿ ಇತ್ತು, ಈ ಥರದ್ದೆಲ್ಲ ಪ್ರಶ್ನೆಗಳು ಬರುತ್ತೆ. ಅದಕ್ಕೆ ನೀವು ಫಸ್ಟ್ ಏಡ್ ಕೂಡ ಆಗ್ತೀರಾ, ಪ್ರಾಕ್ಟೀಸ್ ಮಾಡು ಕೂಡ ಮಾಡೋಕ್ಕಾಗಿಲ್ಲ ಅಂತ. ಸೊ ಇಲ್ಲಿ ಕೆಲವು ಇಂಪಾರ್ಟೆಂಟ್ ಸಜೆಷನ್ಸ್ಗಳು, ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿದ್ರೆ ಯು ಕ್ಯಾನ್ ಎಫೆಕ್ಟಿವ್ಲಿ ಮ್ಯಾನೇಜ್ ದ ಟೈಮ್. ಫಸ್ಟ್ಲಿ ನೀವು ಯಾಕೆ ಟೈಮ್ ಶಾರ್ಟೇಜ್ ಬರ್ತಿದೆ, ನೀವು ತುಂಬ ಪ್ರಾಕ್ಟೀಸ್ ಮಾಡಿರೋದಿಲ್ಲ. ಇವಾಗ ಇನ್ನೇನು ಮಾಡೋಕ್ಕಾಗೋದಿಲ್ಲ, ಬಟ್ ಸ್ಟಿಲ್ ವಾಟ್ ಯು ಕ್ಯಾನ್ ಡೂ ಇನ್ ಎಕ್ಸಾಮಿನೇಷನ್, ಹೌ ಟು ಎಫೆಕ್ಟಿವ್ಲಿ ಯೂಸ್ ದ ಟೈಮ್. ಫಸ್ಟ್ಲಿ ಒಂದರಿಂದ ಫಸ್ಟ್ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಯು ಶುಡ್ ನಾಟ್ ಮಿಕ್ಸ್ ಮ್ಯಾಚ್ ಎನಿ ಕ್ವಶನ್ಸ್. ಯು ಸ್ಟಾರ್ಟ್ ಫ್ರಮ್ ಫಸ್ಟ್ ಕ್ವಶನ್ ಅಂಡ್ ಗೋ ಟು 38th ಕ್ವಶನ್. ಡೋಂಟ್ ಸ್ಟಾರ್ಟ್ ವಿತ್ 38th ಕ್ವಶನ್, ಡೋಂಟ್ ಸ್ಟಾರ್ಟ್ ವಿತ್ ಈಸಿ ಒನ್. ಎಲ್ಲ ಕೆಲವರು ಹೇಳ್ತಾರೆ ಈಸಿದ್ ಮಾಡಿಬಿಡಿ ಅಂತ. ಟೂ ಮಚ್ ಮಿಕ್ಸ್ ಮ್ಯಾಚಿಂಗ್ ಇಸ್ ಎ ಪ್ರಾಬ್ಲಮ್. ಇಟ್ ವಿಲ್ ಇರಿಟೇಟ್ ದ ಎವಾಲ್ಯುಯೇಟರ್. ನಿಂಗೂ ಕೂಡ ಯಾವ್ದು ಬರ್ದೀನಿ ಯಾವ್ದು ಬರ್ದಿಲ್ಲ ಅಂತ ಕನ್ಫ್ಯೂಸ್ ಆಗುತ್ತೆ. ಸೊ ವಾಟ್ ಐ ಸೇ, ಸ್ಟಾರ್ಟ್ ಫ್ರಮ್ 1 ಕ್ವಶನ್ ಅಂಡ್ ಗೋ ಟು 38th ಕ್ವಶನ್. ಸರ್ ಕೆಲವು ಗೊತ್ತಿಲ್ಲ ಅಂದ್ರೆ ಏನ್ ಮಾಡೋದು, ಕೆಲವು ಬೇಕಾದ್ರೆ ಲಾಸ್ಟಲ್ಲೂ ಬರೀಬೋದು ಅಥವಾ ಏನ್ ಮಾಡೋದು ಅಂತ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ಲಿ 1 to 16 ಮಾರ್ಕ್ಸ್ ವಿಚ್ ಇಸ್ ಜಸ್ಟ್ 1 ಮಾರ್ಕ್ಸ್. ಈ 16 ಕ್ವಶನ್ ಈಸಿ ಇರುತ್ತೆ ಆಯ್ತಾ. ಯು ಶುಡ್ ಫಿನಿಶ್ ವಿತಿನ್ 10 minutes ವಾಟ್ ಎವರ್ ಇಟ್ ಮೇ ಬಿ. ಹೆಂಗೆ ವಿತಿನ್ 10 minutes ಮುಗಿಸೋದು? ಫಸ್ಟ್ಲಿ 1 to 8 which is MCQ, we do not expect any steps, only the option and answer ಅಷ್ಟೇ. ನೀವು ಯಾವ ಸ್ಟೆಪ್ಸು ಹೆಂಗ್ ಮಾಡಿದ್ದೀರಾ ಏನು ನಾವು ಕೇಳೋದಿಲ್ಲ. You can see the key answers of previous years, you will get to know. We just ask your option and the answer ಅಷ್ಟೇ ಕೇಳೋದು ನಾವು. ಸೊ ಅದಕ್ಕೆ ನಿಮಗೆ ಕ್ವಿಕ್ಲಿ ಸ್ಟೆಪ್ಸು ಏನು ಮಾಡೋದು ಬೇಡ, ಕ್ವಿಕ್ ಆಗಿ ಮಾಡಿ. ನೀವು 8 ಕ್ವಶನ್ಸ್ನ 5 minutes ಅಲ್ಲಿ ಮುಗಿಸ್ಬೇಕು. ನೆಕ್ಸ್ಟ್ 8 ಕ್ವಶನ್ ಏನಿದೆ ವೆರಿ ಶಾರ್ಟ್ ಆನ್ಸರ್, ಅಲ್ಲಿ ಒಂದು 2 ಸ್ಟೆಪ್ ಸೊಲ್ಯೂಷನ್, ತುಂಬಾ ಅಲ್ಲ 2 ಸ್ಟೆಪ್. ಕೆಲವು ಸತಿ ಡೈರೆಕ್ಟ್ ಆಗಿರುತ್ತೆ, ಇಲ್ಲ ಅಂದ್ರೆ 2 steps ಮ್ಯಾಕ್ಸಿಮಮ್, ನಾಟ್ ಮೋರ್ ದೆನ್ 2 steps, ಕ್ವಿಕ್. ಸೊ 1 marks MCQ, ನೋ ಸ್ಟೆಪ್ಸ್ ರಿಕ್ವೈರ್ಡ್, ವೆರಿ ಶಾರ್ಟ್ ಆನ್ಸರ್, ಜಸ್ಟ್ 1 or 2 steps ಬೇಕು ಅನ್ಸಿದ್ರೆ ಮಾಡ್ತೀರಾ ಅಷ್ಟೇ, ಇಲ್ಲ ಅಂದ್ರೆ ಇಲ್ಲ. ಓಕೆ, ಸೊ ದಿಸ್ 16 questions should get over within 10 minutes. ಪೇಪರ್ ಕೊಟ್ಟು 10 minutes ಅಲ್ಲಿ ಮುಗಿಲೇಬೇಕು. ಮ್ಯಾಕ್ಸಿಮಮ್ 15 minutes ಅನ್ಕೊಳ್ಳಿ, ಒಂದು ಕ್ವಶನ್ 1 ನಿಮಿಷ ಅನ್ಕೊಳ್ಳಿ. ಮ್ಯಾಕ್ಸಿಮಮ್ 10 to 15 minutes ಮುಗ್ದೋಗ್ಬಿಡ್ಬೇಕು. ನೆಕ್ಸ್ಟ್ ಬರೋದು 2 marks. 2 marks ಅಲ್ಲಿ ನಿನ್ನೆ ಕೂಡ ನಾನು ಪ್ರಿಪರೇಷನ್ ಸ್ಟ್ರಾಟಜಿ ವಿಡಿಯೋದಲ್ಲಿ ಹೇಳಿದ್ದೆ ನಾನು. ಸೊ ಏನಂದ್ರೆ ಐ ಟೋಲ್ಡ್ ಯು ದಟ್ ದೇರ್ ಆರ್ 6 questions you can answer, it will be direct. ಸೊ ಈ 6 questions will be, you can do it within very quickly, you can do. ಪ್ಲಸ್ 2 2 ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಇರುತ್ತೆ ಅಥವಾ ಅದು ಈಸಿ ಇರುತ್ತೆ. ಸೊ ಅಕಾರ್ಡಿಂಗ್ ಟು ಮೀ ದಿಸ್ 2 marks, ಓಕೆ, every 2 marks should get over within 20 minutes. ಇಟ್ ಈಸ್ ಪಾಸಿಬಲ್ ಆಯ್ತಾ. ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆಗುತ್ತೆ. ಇಲ್ಲ ಹಬ್ಬ ಅಂದ್ರೆ ಇಷ್ಟಪ್ಪ 30 ನಿಮಿಷ ತಗೊಳ್ತೀರಾ, ಓಕೆ 30 minutes. ಸೊ ಇನ್ ಫಸ್ಟ್ 45 minutes ಮ್ಯಾಕ್ಸಿಮಮ್ ಟೈಮ್ ಹೇಳ್ತೀನಿ ನಾನು, ಮ್ಯಾಕ್ಸಿಮಮ್ ಹೇಳ್ತಾ ಇರೋದು. ಇನ್ ಫಸ್ಟ್ 45 minutes ಯುವರ್ 1 marks and 2 marks should get over and you should get inside 3 marks. 3 marks ಅಲ್ಲಿ ಹೋಗ್ತೀರಾ ನೀವು. 3 marks ಅಲ್ಲಿ ನೀವು ಇವಾಗ ಯಾವುದೋ ಒಂದು ಕ್ವಶನ್ ನೋಡಿದ್ರಿ, ಫಸ್ಟ್ ಮೀನ್ ಮಾಡಿರುತ್ತೆ, ಮಾಡ್ಬಿಡ್ತೀರಾ, ಕ್ವಿಕ್ಲಿ ಮಾಡ್ತೀರಾ, ಸರ್ಕಲ್ ಥಿಯರಮ್ ಬರೀತೀರಾ, ಎಲ್ಲಾದ್ರೂ ಮಾಡ್ತಾ ಇದ್ದೀರಾ, ನೋಡಿದ್ರೆ ಕ್ವಶನ್ ಸಹ ಯಾಕೋ ಸ್ವಲ್ಪ ಟೈಮ್ ತಿನ್ನುತ್ತೆ ಅನ್ಸುತ್ತೆ 3 marks ಅಲ್ಲಿ. ಫಾರ್ ಎಕ್ಸಾಂಪಲ್ ಟ್ರಯಾಂಗಲ್ ಸ್ವಲ್ಪ ಟ್ವಿಸ್ಟ್ ಇರ್ಬೋದು, ಅಯ್ಯೋ ಯೋಚನೆ ಮಾಡ್ಬೇಕಲ್ಲ ಅನ್ಸ್ಬೋದು, ಅಥವಾ ಕ್ವಾಡ್ರಾಟಿಕ್ ಇಕ್ವೇಷನ್ ವರ್ಬಲ್ಸು ಯಾಕೋ ಡೈರೆಕ್ಟ್ ಆಗಿ ಬರ್ತಾ ಇಲ್ಲ ಅನ್ಸುತ್ತೆ. ಏನೋ ಒಂದ್ 2-3 ಕ್ವಶನ್ಸ್ ನಿಮ್ಗೆ ಸ್ಟಕ್ ಆಗುತ್ತೆ. ಇದು ನೀವು ಮಾಡ್ತಾ ಇದ್ದೀರಾ ಬಟ್ ಹೆಂಗೋ ಉಳಿತಾ ಇಲ್ಲ ಐಡಿಯಾ, ಸ್ಟಾಪ್ ಇಟ್, ತುಂಬಾ ಟೈಮ್ ವೇಸ್ಟ್ ಮಾಡಬೇಡಿ ಅಲ್ಲಿ. ಸೊ ನಿಮ್ಗೆ ಎಷ್ಟು ಗೊತ್ತು ನೋಡಿ, ಮಿನಿಮಮ್ ಇದರಲ್ಲಿ 5 to 6 ನೀವು ಕರೆಕ್ಟಾಗಿ ಪ್ರಿಪೇರ್ ಆಗಿದ್ರೆ ನೀವು 9 ಅಲ್ಲಿ 6 to 7 ಯು ಕ್ಯಾನ್ 1 shot ಅಲ್ಲಿ ಹೊಡಿಬಹುದು. ಇನ್ನು 3 ಕ್ವಶನ್ ಸ್ವಲ್ಪ ನಿಮ್ಗೆ ಏನಾದ್ರೂ ಸ್ಟಕ್ ಆಗುತ್ತೆ ಅನ್ಸಿದ್ರೆ ನಿಲ್ಸ್ಬಿಟ್ಟು ಜಾಗ ಬಿಟ್ಬಿಡಿ. 1 page ಬಿಡ್ತೀರಾ, 1.5 page ಬಿಟ್ಬಿಡಿ. ಇಲ್ಲ ಅಂದ್ರೆ ಆ ಕ್ವಶನ್ನೇ ಬಿಟ್ಟು, ನೀವು ಆಗ್ಲೇ ಬರ್ದಿರ್ತೀರಿ, ಕ್ವಶನ್ನೇ ಬಿಟ್ಬಿಟ್ಟು ಲಾಸ್ಟ್ ಅಲ್ಲಿ ಬರ್ರಿ, ಇದು ಮಾತ್ರ, ಈ ಕ್ವಶನ್ ಮಾತ್ರ. ಇಲ್ಲ ಅಂದ್ರೆ 1 page 1.5 page ಬಿಟ್ಬಿಟ್ಟು ಮುಂದಕ್ಕೆ ಹೋಗಿ. ಓಕೆ, ನೆಕ್ಸ್ಟ್ ಇದೆಷ್ಟು 3 marks ಎಷ್ಟೊತ್ತ ಅವರ್? 3 marks ನನ್ ಕೇಳಿದ್ರೆ 1 hour ಅಲ್ಲಿ ಮುಗಿಬೇಕು. 1 hour ಅಷ್ಟೇ ನಿಮ್ಗೆ. ವಿತಿನ್ 1 hour ದಿಸ್ 3 marks ಗೆಟ್ ಓವರ್. ಅದ್ರಲ್ಲಿ ಯಾವ್ದು ಕೆಲವು ಬಿಟ್ಟಿದ್ರೆ ಓಕೆ, 1-2 ಬಿಟ್ಟಿದ್ರೆ ಓಕೆ, 1 hour ಅಲ್ಲಿ ಇಷ್ಟು ಮುಗ್ದಿರ್ಬೇಕು. ನೆಕ್ಸ್ಟ್ ಇವಾಗ 4 to 5 marks, ಅದರಲ್ಲಿ ಟಕ್ ಅಂತ ಗ್ರಾಫ್ ಮುಗಿಸ್ತೀರಾ, ಥಿಯರಮ್ ಬರೀತೀರಾ. ಇನ್ನು ಉಳಿದಿರೋದು 3ಕ್ಕೆ ಏನಿದೆ ಅದು ನಿಮ್ಗೆ ಗೊತ್ತು. ಅದರಲ್ಲಿ ಟ್ರಿಗ್ನೋಮೆಟ್ರಿ, ಅಪ್ಲಿಕೇಶನ್ ಟ್ರಿಗ್ನೋಮೆಟ್ರಿ ಈಸಿ ಇರುತ್ತೆ, ಸರ್ಫೇಸ್ ಏರಿಯಾ ವಾಲ್ಯೂಮ್ ಸ್ವಲ್ಪ ಕ್ಯಾಲ್ಕುಲೇಷನ್ ಇರುತ್ತೆ, ಎಪಿಗೆ ಸ್ವಲ್ಪ ಟೈಮ್ ಬೇಕಾಗ್ಬೋದು. ಇಲ್ಲಿ ನೀವು ಟೈಮ್ ತಗೊಳ್ಬೇಕು, ಯಾಕಂದ್ರೆ ಇವಾಗ ನೀವು ಮುಗಿಸಿದ್ದೀರಾ, ಇನ್ನೊಂದು 3 marks 1-2-3 ಬರೀಬೇಕು. ಇಲ್ಲಿ ನಿಮಗೆ ಫಸ್ಟ್ ಇದೆಲ್ಲ ಮುಗಿಸಿ, ಬೇಕಾದ್ರೆ ಯಾವ್ದು ಗೊತ್ತಿಲ್ಲ ಅದನ್ನು ಉಳಿಸ್ಕೊಡಿ. ಸೊ ಅಲ್ಲಿ ನಿಮಗೆ ಅಟ್ಲೀಸ್ಟ್ ನೋಡಿ, ಇದು ನಿಮಗೆ ಈ 4 and 5 marks ನಿಮಗೆ ಇಲ್ಲಿ ನಿಮಗೆ ಅಟ್ಲೀಸ್ಟ್ ಕ್ವಾಲಿಟಿ ಎಷ್ಟು ಬೇಕು ನಿಮಗೆ, ಮಿನಿಮಮ್ ಒಂದು 45 minutes ಬೇಕು, ಮ್ಯಾಕ್ಸಿಮಮ್ 45 minutes ಅಷ್ಟೇ ಆಗೋದು. ಅಂದ್ರೆ ನೀವೆಲ್ಲಾನು ಬರೆದ್ರೆ. ಇಲ್ಲ ಅಂದ್ರೆ ನೀವು ನೋಡಿ ಥಿಯರಮ್ ಗ್ರಾಫ್ ಎಷ್ಟೊತ್ತು ಬೇಕಪ್ಪ,
ಥಿಯರಮ್ ಮತ್ತು ಗ್ರಾಫ್ ಸೇರಿಸಿ 15 ನಿಮಿಷದಲ್ಲಿ ಮುಗಿದಿರ್ತೀರಾ. ಮಿಕ್ಕಿದ್ದು ನಿಮ್ಗೇನೋ ಮಿಕ್ಕಿದ್ದು 3 ಕ್ವಶನ್ ಇದೆ. ಸೊ ಅದನ್ನ ಇನ್ನೊಂದು 30 ಮಿನಿಟ್ಸ್ ಬರೋಕ್ಕಾಗಲ್ವಾ? 45 minutes you can utilize for 4 and 5 marks. ಸೊ ಅಂದ್ರೆ ನಾನು ಏನು ಹೇಳಿದೆ, 1 hour 45 minutes ಆಯಿತು, ಇಲ್ಲೊಂದು 45, 2.5 hour ಅಲ್ಲಿ ಮುಗಿದೋಯ್ತು ನಿಮ್ಮ ಪೇಪರ್. ಇನ್ನೂ 30 minutes ಇದೆ ನಿಮಗೆ, ಸ್ಟ್ಯಾಂಡರ್ಡ್ 30 minutes. ಯಾವುದಕ್ಕೆ? ಯಾವುದೆಲ್ಲ ಬಿಟ್ಟಿದ್ರಿ 3 marks ಅಲ್ಲಿ, ಯಾವುದೆಲ್ಲ 4 marks ಅಲ್ಲಿ ನಿಮಗೆ ಸ್ವಲ್ಪ ಚೇಂಜಸ್ ಬೇಕು, ಒಂದ್ಸತಿ ಎಲ್ಲ ರಿವಿಸಿಟ್ ಮಾಡಕ್ಕೆ ಇನ್ನೂ 30 minutes ಇರುತ್ತೆ. ಸೊ ನೋಡಿ, ಇಲ್ಲೂ ನೋಡಿ ಇಷ್ಟು ಹೇಳ್ದೆ ನೋಡಿ, ಇಷ್ಟು ಹೇಳಿದ್ಮೇಲೂ ಕೂಡ ಇಲ್ಲ ನಿಮ್ಗೆ 30 minutes ಬೇಡ, ನಂಗೆ ಲಾಸ್ಟ್ ಒಂದು 10 minutes ಸಾಕು ಅಂದ್ರೂ ಕೂಡ ನೀವು ಎಫೆಕ್ಟಿವ್ಲಿ ಪ್ಲಾನ್ ಮಾಡ್ಬೇಕು. ಅದಕ್ಕೆ ಟೈಮ್ ಬಗ್ಗೆ ಸರಿಯಾದ ಜ್ಞಾನ ಇರಬೇಕು. ಅನ್ನೆಸರಿ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬಾರ್ದು. 2 marks ಅಲ್ಲಿ ಎಷ್ಟು ಬರಿಬೇಕು ಅಷ್ಟೇ ಬರಿಬೇಕು. ತುಂಬಾ ಲೈನ್ ಹಾಕೋದು, ಡೆಕೋರೇಟ್ ಮಾಡೋದು ಯಾವುದಕ್ಕೂ ಟೈಮ್ ಇಲ್ಲ, ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಕ್ವಶ್ಚನ್ ನಂಬರ್ ಬರಿಬೇಕು, ಸಾಲ್ವ್ ಮಾಡ್ತಾ ಹೋಗ್ಬೇಕು, ಆಯ್ತಾ? ಸೊ ಕ್ವಿಕ್ ಆಗಿ ಹೆಂಗಿರ್ಬೇಕಂದ್ರೆ, ಯು ಶುಡ್ ಬಿ ಸ್ಮಾರ್ಟ್ ಎನ್ ಆಫ್. ತುಂಬಾ ಗಮನ ಎಲ್ಲ ಪೇಪರ್ ಮೇಲೆ ಇರಬೇಕು. ಅಕ್ಕಪಕ್ಕ ಏನಾಗ್ತಿದೆ, ಯಾವನ್ ಕಾಪಿ ಹೊಡಿತಿದ್ದಾನೆ, ಏನ್ ಮಾಡ್ತಿದ್ದಾರೆ, ಏನು ನಿಮ್ ಗಮನದಲ್ಲಿ ಇರಬಾರ್ದು. ಯಾಕಂದ್ರೆ ಒಂದು ಮಿಸ್ಟೇಕ್ ಮ್ಯಾಥ್ಸ್ ಇಸ್ ಲೈಕ್ ಕ್ಯಾಸ್ಕೇಡಿಂಗ್ ಎಫೆಕ್ಟ್. ಒಂದು ಕಾರ್ಡ್ ಬಿದ್ರೆ ಎಲ್ಲ ಕಾರ್ಡ್ ಬೀಳುತ್ತಲ್ಲ, ಆ ತರದ ಎಫೆಕ್ಟ್. ಒಂದು ಬಿಗಿನಿಂಗ್ ಅಲ್ಲಿ ತಪ್ಪಾಯ್ತು ಅಂದ್ರೆ ಎಲ್ಲ ತಪ್ಪಾಗ್ಬಿಡುತ್ತೆ. ಸೊ ತುಂಬಾ ಕಾಮ್ ಮೈಂಡ್, ಕಂಪೋಸ್ಡ್ ಮೈಂಡ್ ಅಲ್ಲಿ ಸ್ಮಾರ್ಟ್ ಆಗಿ ನೀವು ಕೆಲಸ ಮುಗಿಸ್ಬೇಕು. ನೀವು ಇಷ್ಟು ದಿನ ಎಷ್ಟು ಪ್ರಾಕ್ಟೀಸ್ ಮಾಡಿದೀರಾ ಅನ್ನೋದು ಮ್ಯಾಟ್ರೇ ಆಗಲ್ಲ. ಆ ದಿನ ನೀವು ಫೀಲ್ಡ್ ಅಲ್ಲಿ ಅಂದ್ರೆ ಆನ್ಸರ್ ಸ್ಕ್ರಿಪ್ಟ್ ನ ಬರೀಬೇಕಾದ್ರೆ ಹೆಂಗಿದ್ದೀರಾ, ಈಗಾಗಲೇ ಫಸ್ಟ್ ಟೈಮ್ ನಿಮ್ಗೆ ಗೊತ್ತಾಗಿರುತ್ತೆ. ಅವತ್ತಿನ ದಿನದ್ದೇ ಇಂಪಾರ್ಟೆಂಟ್. ನೀವು ಹಿಂದೆ ಎಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಇಂಪಾರ್ಟೆಂಟ್, ಕರೆಕ್ಟ್, ಬಟ್ ಹೌ ಸ್ಮಾರ್ಟ್ಲಿ ಯು ಬಿಹೇವ್ ಆನ್ ದಟ್ ಪರ್ಟಿಕ್ಯುಲರ್ ಡೇ ಮ್ಯಾಟರ್ಸ್ ದ ಮೋಸ್ಟ್. ಸೊ ಅದಕ್ಕೆ ಅವತ್ತು ನೀವು ಎಕ್ಸಾಮ್ ದಿನ, ಮ್ಯಾಥ್ಸ್ ಎಕ್ಸಾಮ್ ದಿನ ಕ್ವಿಕ್ ಫಾಸ್ಟ್ ಎಷ್ಟು ಬೇಕು ಅಷ್ಟೇ ಬರಿಬೇಕು, ಆಯ್ತಾ? ಎಲ್ಲೂ ಸ್ಟಕ್ ಆದ್ರೆ ನೋ ಕ್ವಶನ್. ಇಫ್ ಯು ಆರ್ ಗೆಟಿಂಗ್ ಸ್ಟಕ್ ಮಧ್ಯದಲ್ಲಿ 2 hours 30 minutes ಒಳಗಡೆ ಎಲ್ಲಾದ್ರೂ ಯಾವ್ದಾರ ಒಂದು ಕ್ವಶನ್ಗೆ 2 to 3 minutes ಬರೀ ಯೋಚನೆ ಮಾಡಕ್ ಆಗ್ತಿದೆ, ಯು ಸ್ಟಾಪ್ ಇಟ್ ಅಂಡ್ ಗೋ ಅಹೆಡ್. ಸುಮ್ಮನೆ ನೀವು 3 marks ಅಲ್ಲಿ ಯಾವ್ದೋ ಒಂದು ಸ್ಟಕ್ ಆಗಿದೆ ಅಂತ ಅರ್ಧ ಗಂಟೆ ವೇಸ್ಟ್ ಮಾಡ್ಬಿಟ್ಟು ನಾಳೆ ನಿಮ್ಗೆ ಗ್ರಾಫ್ ಮಾಡಕ್ ಟೈಮ್ ಇಲ್ಲ, ಥಿಯರಮ್ ಬರೆಯಕ್ ಟೈಮ್ ಇಲ್ಲ, 5 marks ಬರೆಯಕ್ ಟೈಮ್ ಇಲ್ಲ, ಈ ತರದ್ದು ಆಗ್ಬಾರ್ದು. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಫಾರ್ 3 marks you don't know, you leave it. 4 marks and 5 marks you finish and then come back, because those are the highest marks. 4 and 5 marks ಗೆ 1 hour ತಗೊಳ್ಳಿ ಹೋಗ್ಬೇಕಿದ್ರೆ. ಅವಾಗ ಲಾಸ್ಟ್ ಒಂದು half an hour ಗೆ ನಿಮ್ಗೆ ಕ್ವಾಲಿಟಿ ಟೈಮ್ ಇರುತ್ತೆ. ಒಂದೆರಡು ಹೋಯ್ತಾ ತಲೆ ಕೆಡ್ಸ್ಕೊಂಡ್ಬಿಟ್ಟು ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡ್ಬಿಟ್ಟು 3 marks ಏನ್ ಫಾರ್ಮುಲಾ ಬರೆಯಕ್ಕಾಗಲ್ವಾ, ಸ್ಟೆಪ್ಸ್ ಬರ್ದಿರ್ತೀರಾ, ಒಂದ್ 1 marks 2 marks ಹೋಗ್ಬೋದಪ್ಪ. ಹಬ್ಬ ಅಂದ್ರೆ ಎಷ್ಟು, ಆಯ್ತಾ? ನೋಡಿ, ಫೈನಲಿ ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳ್ತಿರೋದು, ಮೊದಲಿಂದ ಹೇಳ್ತಿರೋದು, ಮಾರ್ಕ್ಸ್ ಇಸ್ ನಾಟ್ ಎ ಮ್ಯಾಟರ್ ಎಟ್ ಆಲ್. Okay, how you practice, how smartly you are, this all will help you in your future. Marks ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಗೊತ್ತಿಲ್ಲ. The way you practice now, the way you put your mind and solve things, it will help you in your future. So this is my strategical ಆಗಿ ನಾನು ಹೇಳಿದ್ದೀನಿ, ಈ ರೀತಿ ನೀವು ಫಾಲೋ ಮಾಡಿ. Okay, so all the best.